ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ. ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ. ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ. ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸೊಸೆ. ಆರತಿ ತಗೊಳ್ಳಿ. ನಿಜಕ್ಕೂ ನಿನ್ನ ಹೃದಯ ತುಂಬ ದೊಡ್ಡದಮ್ಮ. ದೊಡ್ಡವರಾದ ನಾವುಗಳೇ ನಿನ್ನಿಂದ ಕಲಿಬೇಕಾಗಿರೋದು ಎಷ್ಟೋ ಇದೆ. ಯಾಕತ್ತೆ ಹಾಗಂತಿದ್ದೀರಾ? ಮತ್ತಿನೇನಮ್ಮ, ಅವತ್ತು ನೋಡಿದ್ರೆ ಈ ಮನುಷ್ಯನ ಪ್ರಾಣ ಉಳಿಸ್ದೆ. ಇವನು ನಮ್ಮ ಮನೆ ಶತ್ರು ಅಂತ ಗೊತ್ತಾದ್ಮೇಲೂ ನೀನ್ ನಿದ್ದೆಗೆಟ್ಟು ಇವನ ಆರೈಕೆ ಮಾಡ್ದೆ. ಇವತ್ತು ಈ ಪಾಪಿಗೋಸ್ಕರ ಮಂಗಳಾರತಿ ಕೊಡ್ತಿದ್ಯಾ? ಮಂಗಳಾರತಿ ಮಾಮೂಲಾಗಿ ಮಾಡ್ದೆ ಅತ್ತೆ. ಮನೆಯವ್ರಿಗೆಲ್ಲ ಕೊಡೋ ಹಾಗೆ ಇವ್ರಿಗೂ ಕೊಟ್ಟೆ. ನಮ್ಮನೇಲಿದ್ದಾರೆ ಅಂದಮೇಲೆ ನಮ್ಮನೆಯವರೇ ಅಂತಾದ್ರು ಅಲ್ವಾ? ನಿನ್ನ ಹೆತ್ತವ್ರ ಸಂಸ್ಕಾರ ಪೂರ್ತಿಯಾಗಿ ನಿನಗೆ ಬಂದಿದೆ ಅಮ್ಮ. ಇವತ್ತೇನಾದ್ರೂ ನಿನ್ನ ಅಪ್ಪ ಅಮ್ಮ ಬದುಕಿದ್ರೆ ನಿನ್ನ ನೋಡಿ ಅದೆಷ್ಟು ಹೆಮ್ಮೆ ಪಟ್ಟಿರೋರು. ಸದ್ಯಕ್ಕಿನ್ನು ಬದುಕಿ ಇಲ್ಲೇ ಬಿದ್ದಿದ್ದಾರೆ. ಅವ್ರೇನಾದ್ರೂ ಸಾಯ್ಬೇಕು ಆಗಿದೆ ನಿಮ್ಗೆ. ಗಾಯತ್ರಿ, ತಿಂಡಿ ರೆಡಿ ಆಗಿದೆ, ಬಮ್ಮ ತಿಂಡಿ ತಿನ್ನುವಂತೆ. ಅತ್ತೆ, ಒಂದ್ ಮಾತು. ಏನಮ್ಮ? ಇವ್ರು ಎಚ್ಚರ ಆಗೋ ತನಕ ಇಲ್ಲೇ ಇದ್ದು ಅವ್ರನ್ನ ನೋಡ್ಕೋತೀನಿ. ಅಲ್ಲಮ್ಮ, ನೀನು ಗರ್ಭಿಣಿ ನಿಜ. ಹಾಗಂತ ಇದೇನ್ ಕಷ್ಟಪಡೋ ಕೆಲಸ ಅಲ್ವಲ್ಲ. ಇಷ್ಟಕ್ಕೂ ಇವ್ರನ್ನ ನೋಡ್ಕೋತೀನಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವ್ರಿಗೆ ಮತ್ತೆ ಎಚ್ಚರ ಆಗೋದು, ಫಸ್ಟ್ ಏಡ್ ಮಾಡೋಕ್ಕಾಗದೆ ಪ್ರಾಣ ಹೋಗೋದು ಆದ್ರೆ ರಾಘವನಿಗೆ ತೊಂದರೆ ತಾನೆ. ಸರಿ ಹೋದ್ಮೇಲೆ ಏನ್ ಬೇಕಾದ್ರೂ ಆಗ್ಲಿ ಅತ್ತೆ, ಆದ್ರೆ ಸರಿ ಹೋಗೋಕ್ ಮುಂಚೆ. ಅದು ಸರಿನೇ. ಮಾರುತಿ ದಡ್ಡ, ಅವನಿಗೇನು ಗೊತ್ತಾಗೋಲ್ಲ. ಅವನಿಲ್ಲಿರೋದು, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗೋದು ಯಾಕೆ ಬೇಕು? ನೀನೇ ಇಲ್ಲೇ ಇದ್ದು ನೋಡ್ಕೊಮ್ಮ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಬಂದು ನೋಡ್ಕೊ. ಸರಿ ಅತ್ತೆ. ಕೊನೆ ತನಕ ಇರೋರು ನಾವೇ, ಹೋಗೋರು ನೀವೇ. ಸತ್ಯ ಸತ್ಯ ಏನೇ ಆಗಿದೆ ನಿನಗೆ? ಏನ್ ಈ ಮನೇಲಿರೋರು ಆತ್ಮಕ್ಕೆಲ್ಲ ಸತ್ಯ ಹರಿಚಂದ್ರನೇ ಬಂದು ಸೇರ್ಕೊಂಡಿರೋ ತರ ಮಾತಾಡ್ತಿರಲ್ಲ. ಜೀವನ ಸರಿ ಹೋಗ್ಲಿ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಾಡ್ತಿದ್ರೆ ನಿನ್ ಕೈಯಾರೆ ನೀನ್ ಜೀವನ ಹಾಳು ಮಾಡ್ಕೊಳಕ್ ಹೊಟ್ಟಿದ್ಯಲ್ಲೇ. ಏನಾಗಿದ್ಯಾ ನಿನಗೆ? ರಾಘವನಿಗೆ ವಿಷಯ ಸರಿಯಾಗಿ ಅರ್ಥ ಆಗಿಲ್ಲ. ಅರ್ಥ ಆಗಿದ್ದಿದ್ರೆ ಹೊಟ್ಟೆ ಶ್ರಮ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದ ಹಾಗಾಗಿರೋದು. ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ ಹೇಳಿ? ನಂಗೂ ಹೊಟ್ಟೆಗ್ ಬಟ್ಟೆ ಕಟ್ಟಿ ಕಟ್ಟಿ ಸಾಕಾಗಿ ಹೋಗಿದೆ. ಕೂರಕ್ಕಾಗ್ತಿಲ್ಲ, ನಿಲ್ಲೋಕಾಗ್ತಿಲ್ಲ. ಹಾಗಿರುವಾಗ ನನ್ನ ಹೊಟ್ಟೆಲಿರೋ ಮಗುಗೆ ಹೇಗಾಗ್ಬೋದು? ಅಯ್ಯೋ, ಮಗು ಮಗು ಅಂತ ಇನ್ನೂ ಸಾಯೋದ್ರಲ್ಲಿ ಏನೇ ಅರ್ಥ ಇದೆ? ಅಂದ್ರೆ ಅದಿರೋ ತನಕ ನಿನ್ಗೆ ಸಾವೇ ಕಣೆ. ಇನ್ನಾದ್ರೂ ಬದುಕೋದನ್ನ ಕಲಿ ಬಸೋದಾ? ಅಂದ್ರೆ 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 ಅಂತ ಇನ್ನೂ ಏನೇ ಕೇಳ್ತಿದ್ಯಾ? ಮೊದಲು ಕಿತ್ತು ಬಿಸಾಕೋ ಅನಿಷ್ಟ ಪಿಂಡಾನ. ಇದು ಅನಿಷ್ಟ ಅಲ್ಲ, ನನ್ನಿಷ್ಟ. ನಿನ್ನಿಷ್ಟನೇ ಇರ್ಬೋದು, ಆದ್ರೆ ನಿನಗಿಷ್ಟ ಆದವನೇನ್ ಇದನ್ನ ಕೊಟ್ಟಿಲ್ವಲ್ಲ. ಕೊಟ್ಟಾಗ ಅವನನ್ನ ನಾನು ಇಷ್ಟನೇ ಪಡ್ತಾ ಇದ್ದೆ. ಈಗ ಅವ್ನು ನೆಗೆದು ಬಿದ್ದು ಗೋರಿ ಸೇರ್ಕೊಂಡಿದ್ದಾನಲ್ಲೇ, ಅಂದ್ಮೇಲೆ ಅವನಿಲ್ಲ. ಅಂದ್ಮೇಲೆ ಅವ್ನು ಕೊಟ್ಟಿದ್ದು ನಮ್ಗೆ ಬೇಕಾಗಿ. ಏನಂದ್ರೆ? ಕೊಟ್ಟವನು ಸತ್ತ ಅಂದ್ಮೇಲೆ ಅವ್ನು ಕೊಟ್ಟಿದ್ ಯಾಕೆ ಬೇಕು? ತೆಗ್ಸಿದ್ರೆ ಯಾವ ತಾಪತ್ರಯನೂ ಇರೋದಿಲ್ಲ. ಆರಾಮಾಗಿ ನಿನ್ ಜೀವನ ಸೆಟ್ಲ್ ಆಗತ್ತೆ ಕಣೆ. ಹೊಸ ಜೀವನ ಶುರುವಾಗುತ್ತೆ ಕಣೆ. ಅವನ್ನೇ ಇಲ್ಲ ಅಂದ್ಮೇಲೆ ಅಕಸ್ಮಾತ್
ಯಾರಾದ್ರೂ ಬಂದು ಕೇಳ್ತಾರೆ ಅನ್ನೋ ಭಯನೂ ಇರೋದಿಲ್ಲ. ಹೊರಗಿನ ಪ್ರಪಂಚಕ್ಕೆ ಯಾವ ಸತ್ಯ ಬೇಕಾದ್ರೂ ಮುಚ್ಚಿಟ್ ಬದುಕ್ಬೋದಮ್ಮ, ಆದ್ರೆ ಒಳಗಿನ ಆತ್ಮಕ್ಕೆ ಏನು ಅಂತ ಉತ್ತರ ಕೊಡ್ಲಿ? ಅದ್ರ ಪಾಪ ಪ್ರಜ್ಞೆಗೆ ಅಯ್ಯೋ ಅನ್ಬೇಕಾಗಿರೋದು ನಾನಾ ನೀವಾ? ಹಾಗಾದ್ರೆ ಈಗ ನೀನ್ ಏನ್ ಮಾಡ್ಬೇಕು ಅಂತಿದೀಯೇ? ನನ್ ಮಗುನ ಉಳಿಸ್ಕೋಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ನನ್ ಜೀವನ ಬಲಿ ಕೊಟ್ರು ಪರವಾಗಿಲ್ಲ. ಎಚ್ಚರ ಆದ್ಮೇಲೂ ಎಚ್ಚರ ತಪ್ಪಿರೋ ಥರ ಬಿದ್ಕೊಂಡಿರೋದು ತುಂಬ ಕಷ್ಟ. ಆದರೂ ಅದನ್ನ ಮೇಂಟೈನ್ ಮಾಡ್ತಿದ್ಯಲ್ಲ, ಭೇಷ್ ಕಣ. ನೀನು ಕಣ್ಬಿಡು, ಆಗ ಮಾಡ್ತೀನಿ. ಸತತವಾಗಿ ಯಾವಾಗಲೂ ಹ್ಯಾಗೆ ಕಣ್ಣು ಬಿಟ್ಕೊಂಡಿರೋಕ್ಕಾಗಲ್ವೋ ಹಾಗೆ ಸತತವಾಗಿ ಯಾವಾಗಲೂ ಕಣ್ಣು ಮುಚ್ಕೊಂಡಿರೋಕ್ಕೂ ಆಗಲ್ಲಪ್ಪ. ಏನಾದರೂ ಮಾಡಿ ಒಂದೇ ಒಂದ್ಸಲ ಕಣ್ ತೆಗೆದು ನೋಡ್ಬಿಡ್ಬೇಕಲ್ಲ. ಮಗನೇ, ಕಣ್ಬಿಡು. ನೀನು ಕಣ್ಣು ಬಿಡಬೇಕು, ಬಾಯಿ ಬಿಡಬೇಕು. ಆಗಲೇ ಕೀರ್ತಮ್ಮನ ಕಷ್ಟಕ್ಕೆ ಒಂದು ಮುಕ್ತಿ. ಎಲ್ರು ಬನ್ನಿ, ಈ ವರ್ಷ ಕಣ್ಣು ಬಿಟ್ಟಿದ್ದಾನೆ. ಬನ್ನಿ ಬನ್ನಿ ರಾಗಣ್ಣ, ಬನ್ನಿ ಎಲ್ರು. ರಾಗಣ್ಣ, ಮನೆ ಹಾಳು ಮಾಡಕ್ ಬಂದವನು ಕಣ್ಬಿಟ್ಟಿದ್ದಾನೆ. ವಿಚಾರಿಸಿ, ಸತ್ಯ ಏನು ಅಂತ ಬಾಯ್ ಬಿಡಿಸಿ. ಹೌದು, ಇವತ್ತು ಯಾರಿಂದ ಯಾಕೆ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಹೇಳು. ಮತ್ತೇನಾದ್ರೂ ಹಾರ್ಟ್ ಅಟ್ಯಾಕ್ ಆಗೋಯ್ತಾ? ಏನಿಲ್ಲ, ಎದೆ ಬಿಡ್ತಾ ಇದೆ, ಪ್ರಜ್ಞೆ ತಪ್ಪಿದೆ ಅಷ್ಟೇ. ಏಯ್ ಮಾರುತಿ, ಎಲ್ಲದ್ರಲ್ಲೂ ನಿನ್ಗೆ ಆತ್ರಣ? ಈ ಮನುಷ್ಯ ಎದ್ದ ಅಂದ ತಕ್ಷಣ ಬಾಯಿ ಬಡ್ಕೊಂಡು ನಮ್ಮನ್ನೆಲ್ಲರನ್ನು ಕರೆದು ಬಿಡೋದಾ? ಈಗೇನೋ ಪ್ರಜ್ಞೆ ಹೋಯ್ತು. ಪ್ರಾಣ ಹೋಗಿದ್ದಿದ್ರೆ ನಮ್ಮ ಮನೆ ಪೊಲೀಸ್ನವ್ರು ಬಂದಿರೋದು ಗೊತ್ತಾ? ಆಕ್ಸಿಡೆಂಟ್ ಆದ ಒಂದು ಕೇಸನ್ನ ಯಾರಿಗೂ ಗೊತ್ತಾಗದಿರೋ ಹಾಗೆ ಮನೇಲಿ ಇಟ್ಕೊಂಡಿದ್ದೀವಿ. ಸಾವಾದ್ರೆ ರಾಘವ ಕಂಬಿ ಎಣಿಸ್ಬೇಕಾಗತ್ತೆ. ಆ ಪ್ರಜ್ಞೆನು ನಿನ್ಗಿಲ್ವಾ? ಏನು ಈ ಮನೆ ಹಿರಿಜೀವ ಸೀತಾರಾಮಯ್ಯನವ್ರ ಹೆಸರಿಗೆ ಮಸಿ ಬಳಿಬೇಕನ್ನೋದು ನಿನ್ನ ಆಸೆನಾ? ಇಲ್ಲಮ್ಮ, ನಾನು ಗಾಯತ್ರಿ ಅವನು ನೋಡ್ಕೋತೀನಿ ಅಂತ ಹೇಳಿದಾಳೆ, ನೋಡ್ಕೋತಿದ್ದಾಳೆ. ನೀನು ಮನೆ ಕೆಲಸ ನೋಡ್ಕೊಂಡಿದ್ರೆ ಸಾಕು. ಇಲ್ಲಣ್ಣ, ನಾನು ನೋಡು ಮಾರುತಿ, ನಿಂದು ತುಂಬಾ ಅತಿ ಆಯ್ತು. ಈ ತರ ಆಡೋದನ್ನ ನಿಲ್ಸು. ಎಲ್ಲ ನಡೀರಿ. ಅಪ್ಪ, ಪ್ರಜ್ಞೆ ಹೋಗಿದೆ ಅಂದ್ಮೇಲೆ ಡಾಕ್ಟರ್ ಕರ್ಸೋಣ ಅಲ್ವಾ? ರೀ, ಹೋಗಿರೋದು ಪ್ರಜ್ಞೆ ತಾನೆ, ಬರುತ್ತೆ ಬಿಡಿ. ಬೇರೆ ಏನಾದ್ರೂ ಆಗಿದ್ದಿದ್ರೆ ಡಾಕ್ಟರ್ನ ಕರಿಬೇಕಾಗಿತ್ತು. ಸದ್ಯ ಯಾವ ತೊಂದರೆನ ಆಗಿಲ್ವಲ್ಲ. ನಡೀರಿ, ಇವ್ ನಡೀರಿ. ಬನ್ನಿ ರಾಘವ್, ಬನ್ನಿ, ನಡೀರಿ. ಅಂತೂ ನಿನ್ನನ್ನು ಸಿಕ್ಕಾಕ್ಸೋಣ ಅಂದ್ಕೊಂಡೆ. ಆದರೆ ನಿನ್ನ ಮಗಳು ನನ್ನನ್ನು ಸಿಕ್ಕಾಕ್ಸಿ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ಆದರೂ ಈ ವಿಷಯದಲ್ಲಿ ನೀವು ಸಿಕ್ಕಾಕೊಳ್ಳೇಬೇಕು. ಎಲ್ಲರ ಮುಂದೆ ನಿಮ್ಮ ಮರ್ಯಾದಿನ ನಮ್ಮ ಕೀರ್ತಮ್ಮ ತೆಗಿಲೇಬೇಕು. ಅಲ್ಲಿ ತನಕ ನಾನು ಸುಮ್ಮನಿರೋಲ್ಲ.
ಕೀರ್ತಿಯವ್ರೆ, ಇವತ್ತಿನ ಮೆನು ಏನು ಹೇಳಿ? ವಿಷ್ಣು ಅವರೇ, ನಾನು ಹೇಳೋ ಕೆಲಸ ಮಾಡ್ತೀರಾ? ಅಲ್ಲ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ. ನಾನು ಏನಾದ್ರೂ ಆಸೆ ಪಟ್ರೆ ಅದನ್ನ ನೆರವೇರಿಸ್ಕೊಡ್ತೀರಾ ಅಂತ ಕೇಳಿದೆ. ಖಂಡಿತ. ನಾನಿರೋದೇ ನಿಮ್ಗೋಸ್ಕರ ಅನ್ಕೊಳ್ಳಿ. ಅದು ನಾನು ಭಾಗ್ಯ ಅನ್ಕೊಂಡು ಮಾಡ್ತೀನಿ. ಏನ್ ಮಾಡ್ಲಿ? ತಕ್ಷಣ ನನ್ನನ್ನ ಡಿಸ್ಚಾರ್ಜ್ ಮಾಡಿಸಿ. ಏನೋ? ಹೌದು ವಿಷ್ಣು ಅವರೇ, ನಾನು ಈಗಲೇ ಬೆಂಗಳೂರಿಗೆ ಹೊರಡ್ಬೇಕು. ಪ್ಲೀಸ್ ಡಿಸ್ಚಾರ್ಜ್ ಮಾಡಿಸಿ. ಅಲ್ಲ, ಪೂರ್ತಿ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಅಷ್ಟು ಟೈಮ್ ಇಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ ವಿಷ್ಣು ಅವರೇ. ಊಟ ಬೇಕಾದ್ರೆ ದಾರಿಲಿ ಎಲ್ಲಾದ್ರೂ ಮಾಡ್ಕೊಳ್ಳೋಣ, ಆದ್ರೆ ಈಗಲೇ ಬೆಂಗಳೂರಿಗೆ ಹೊರಡೋಣ. ಹಾಗೆ ಮಾಡೋ ತೊಂದರೆಗಳನ್ನ ತಪ್ಪಿಸೋದಕ್ಕೆ ಕೆಲವೊಂದ್ ಸರ್ತಿ ತೊಂದರೆಗಳನ್ನ ತಗೊಳ್ಬೇಕಾಗತ್ತೆ ಡಾಕ್ಟರ್. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಪ್ರಯಾಣ ಮಾಡಬಾರ್ದು. ಅಯ್ಯೋ, ನನಗೇನಾಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅದನ್ನು ಹೇಳಬೇಕಾದ್ರು ನಾನು. ವಿಷ್ಣು, ನೀವು ಮಾತ್ರ ನನ್ನ ಮಾತಿಗೆ ಸಪೋರ್ಟ್ ಮಾಡ್ತಿರೋ ಇಲ್ವೋ? ಅಲ್ಲ ಕೀರ್ತಿಯವರೇ, ಡಾಕ್ಟರ್ ಮಾತು. ವಿಷ್ಣು ಅವರೇ, ನೀವು ನನ್ನ ಮಾತು ಕೇಳ್ತೀರಾ, ಅವ್ರ ಮಾತು ಕೇಳ್ತೀರಾ? ನಿಮ್ಮ ಮಾತು. ಹಾಗಾದ್ರೆ ಡಾಕ್ಟರ್ ಇನ್ನೇನು ಮಾತಾಡೋ ಹಾಗಿಲ್ಲ. ಐ ಆಮ್ ವೆರಿ ಸಾರಿ ಡಾಕ್ಟರ್, ಆದ್ರೆ ನಾನು ತಕ್ಷಣ ಬೆಂಗಳೂರಿಗೆ ಹೋಗ್ಲೇಬೇಕು. ನಿಮ್ಮಿಷ್ಟ. ನೋಡಿ, ಡಾಕ್ಟರ್ ಆಗಿ ಹೇಳಬೇಕಾಗಿದ್ದು ನನ್ನ ಕರ್ತವ್ಯ ಹೇಳಿದ್ದೀನಿ. ಆದರೆ ಡಿಸ್ಚಾರ್ಜ್ ಸಮ್ಮರಿಯಲ್ಲಿ ಪೇಷಂಟ್ ಅವರಿಷ್ಟಂತೆ ಹೋಗಿದ್ದಾರೆ ಹೊರತು ಹಾಸ್ಪಿಟಲ್ ಕಳಿಸಿಲ್ಲ ಅಂತ ಹೇಳ್ತೀನಿ. ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಫರ್ದರ್ ಡೆವಲಪ್ಮೆಂಟ್ಸ್. ಸರಿ ಸರ್. ವಿಷ್ಣು ಅವರೇ, ಡಿಸ್ಚಾರ್ಜ್ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಏನು ಸದ್ದು ಕೇಳ್ತಿಲ್ಲ. ಈಗಲಾದ್ರೂ ಕಣ್ ಬಿಡ್ಬೋದು ಅನ್ಸುತ್ತೆ. ನಿದ್ದೆ ಬರದೆ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳೋದು ತುಂಬಾನೇ ಕಷ್ಟನಪ್ಪ. ಕಣ್ಣು ಮುಚ್ಚೋ ಅಗತ್ಯ ಇಲ್ಲ. ನಿನಗೆ ಪ್ರಜ್ಞೆ ಬಂದಿದೆ, ನೀನು ಎದ್ದಿದ್ಯಾ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರು ಇಲ್ಲ, ಕಣ್ಬಿಡಪ್ಪ. ಮಗಳೇ ಮಗಳೇ ಅಂತೆ ಮಗಳೇ, ನಿನ್ಗೇನಾದ್ರೂ ಬುದ್ಧಿಗಿದೆ ಇದೆಯಪ್ಪ? ಅಲ್ಲ ಮಗಳೇ, ಅದು ನಿನ್ಗೆ ಗಿಣಿಗೆ ಹೇಳ್ದಾಗ ಹೇಳ್ದೆ ತಾನೆ, ಕುಡಿಬೇಡ ಅಲ್ಲಿಂದ ಎದ್ದು ಬಾ ಅಂತ. ರಾಘವನ್ ಕೈಗೆ ಸಿಕ್ಕಾಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ದೆ ತಾನೆ. ಅಲ್ಲಮ್ಮ, ನಾನು ರಿಸಾರ್ಟ್ ಇಂದ ತುಂಬಾ ದೂರನೇ ಇದ್ದೆ. ಆದ್ರೆ ಎಲ್ಲಿದ್ದೆ? ಅದು ಯಾವುದೋ ಒಂದು ಡಾಬದಲ್ಲಿ. ಹಾ, ಡಾಬದಲ್ಲಿ ಕೂತ್ಕೊಂಡು ಗುಂಡ ಹಾಕೋತಾ ಇದ್ದೆ. ನಾನು ಹೊರಡು ಅಂತ ಹೇಳಿದ್ಮೇಲೆ ನೀನು ಹೊರಟಿಲ್ಲ. ನಿನ್ ಸೆಷನ್ ಮುಗಿಸ್ಕೊಂಡು ನೀನು ಹೊರಟಿರೋವಾಗ ಹಾಳಾಗೋಗ್ಲಿ. ಹುಡುಗ್ ಮತ್ತಲ್ಲಿ ನೀನ್ ರಾಘವನ್ ಕಾರ್ಗೆ ಸಿಕ್ಕಾಕೋಬೇಕಾ? ಬೇರೆ ಕಾರೇ ಸಿಗ್ಲಿಲ್ವಾ ನಿನ್ಗೆ? ಯಾಕಪ್ಪ ಹೀಗ್ ಮಾಡ್ತೀಯ? ಈಗಿನ ಕಾಲದಲ್ಲಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಬದುಕೋದೇ ಕಷ್ಟ, ಅಂತದ್ರಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ದೆ. ಅಪ್ಪ, ನಿನಗೇನಾದ್ರೂ ಆದ್ರೆ ನಾನು ಹೇಗ್ ಬದುಕಿರ್ಲಿ ಹೇಳು? ಇಷ್ಟಕ್ಕೂ ನಿನ್ನನ್ ಬಿಟ್ರೆ ನನ್ನ ಜೀವನದಲ್ಲಿ ನನಗೆ ಇನ್ಯಾರಿದ್ದಾರೆ? ಅಳಬೇಡಮ್ಮ, ಯಾಕೆ ಅಳ್ತಾ ಇದೀಯ? ಈಗ ಏನು ಆಗ್ಲಿಲ್ವಲ್ಲ? ಆಗಿದ್ದಿದ್ರೆ ಈ ಮನೆ ನನ್ ಕಣ್ಣೀರ್ ಹಾಕೋದಕ್ಕಾಗ್ತಿತ್ತ? ಶತ್ರು ಸತ್ತ ಅಂತ ಅವ್ರೆಲ್ರ ಜೊತೆ ನಾನು ಸಂಭ್ರಮ ಪಡ್ಬೇಕಾಗಿತ್ತು. ಅಪ್ಪ, ದಯವಿಟ್ಟು ಆ ಹಾಳು ಅಭ್ಯಾಸನ ಬಿಡಪ್ಪ. ನಾವು ಶತ್ರು ಕಣ್ಣಲ್ಲಿ ನೀರು ಬರ್ಬೇಕು ಅಂತ ಕಾಯ್ತಾ ಇರೋರು. ಆ ನೀರು ನನ್ ಕಣ್ಣಲ್ಲಿ ಬರಬಾರ್ದು. ಈಗ ನಂದೆಂತ ಪರಿಸ್ಥಿತಿ ನೋಡು. ಎದುರುಗಡೆ ನೀನಿದ್ಯಾ, ಅಪ್ಪ ಅಂತ ಕರೆಯೋದಕ್ಕೂ ಆಗೋದಿಲ್ಲ. ಇಂಥ ಜನ್ಮ ನನಗ್ ಬೇಕಾ? ಎದುರುಗಡೆ ನೀನಿದ್ರು ನಿನಗೆ ಆರೈಕೆಯನ್ನು ಮಾಡಕ್ಕಾಗದೆ ಇರೋಂತ ಅವಸ್ಥೆ ನಂದು. ಇದು ನನಗ್ ಬೇಕಾ? ಅಳ್ಬೇಡಮ್ಮ, ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಹೊರಟೋಗ್ತೀನಿ. ಯಾಕೆ ಹೊರಟೋಗ್ತೀಯಪ್ಪ? ನೀನು ಕಣ್ಣು ಬಿಟ್ಟ ತಕ್ಷಣ ನಿನ್ ಬಾಯಿಂದ ಸತ್ಯ ಕಕ್ಸೋದಕ್ಕೆ ಅವರೆಲ್ಲ ಕಾಯ್ತಾ ಇದ್ದಾರೆ. ನಿನ್ ಸದ್ಯಕ್ಕೆ ಪ್ರಜ್ಞೆ ಬರದೇ ಇರೋ ತರನೇ ಬಿದ್ಕೊಂಡಿರು. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ ಅಪ್ಪ,
ನನ್ ಬದುಕಿರೋದೇ ನಿನಗೋಸ್ಕರ. ನಿನಗೇನಾದ್ರೂ ಆದ್ರೆ ನೆಕ್ಸ್ಟ್ ಸೆಕೆಂಡ್ ನಾನಿರೋಲ್ಲ. ವೈದೇಹಿ, ಹೇ ವೈದೇಹಿ, ಅಯ್ಯೋ ಯಾಕೆ ಕಣ್ಣಲ್ಲಿ ನೀರು? ಇಷ್ಟೊತ್ತಲ್ಲಿ ನಿದ್ದೆ ಮಾಡಿದ್ರೆ ಇಲ್ಲಿ ಏನ್ ಯೋಚನೆ ಮಾಡ್ತಾ ಇದೀಯಾ? ವಸುದ ಭವಿಷ್ಯದ ಬಗ್ಗೆ ಅದಕ್ಕೆ. ಅಯ್ಯೋ ದೇವ್ರೆ, ಹೇ ನೋಡಿಲಿ, ತಲೆನೇ ಕೆಡ್ಸ್ಕೊಬೇಡ್ವೆ, ಅದು ಸಿಕ್ಕೇ ಸಿಗತ್ತೆ. ಏನ್ ಸಿಗುತ್ತೋ ಏನೋ ಅದಕ್ಕೆ. ಪ್ರತಿ ಸಲನೂ ವಸುದ ಜೀವನದಲ್ಲಿ ಏನಾದ್ರೂ ಶುಭ ನಡೆಯತ್ತೆ ಅಂತ ಅನ್ಕೋತಿರುವಾಗ ಅವಳ ಜೀವನದಲ್ಲಿ ನಡೆಯೋದೆಲ್ಲ ಅಶುಭನೇ. ಆ ದೇವ್ರು ಅವಳಿಗೆ ಕಣ್ಣೀರನ್ನೇ ಹೊರವಾಗಿ ಕೊಟ್ಬಿಟ್ಟಿದ್ದಾನೋ ಏನೋ ಅದಕ್ಕೆ. ಇಷ್ಟಕ್ಕೂ ನೀನ್ ಯಾಕೆ ಇಷ್ಟೆಲ್ಲ ಒದ್ದಾಡ್ತಿದ್ಯಾ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಅಲ್ವೇ? ರಾಘವ ಬಂದಾಯ್ತು, ವಸುದನ್ನೇ ಮದುವೆ ಆಗ್ತೀನಿ ಅಂತ ಮನಸ್ಪೂರ್ವಕವಾಗಿ ಅವನ ಒಪ್ಪಿಗೆನೂ ಕೊಟ್ಟಾಯ್ತಲ್ಲ, ಎಲ್ಲ ರೆಡಿ ಆಗಿದೆ. ಆದ್ರೆ ಯಾವ್ದು ಆಗ್ತಿಲ್ವಲ್ಲ ಅದಕ್ಕೆ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿಶ್ಚಿತಾರ್ಥ ಮುಗ್ದಿರ್ಬೇಕಿತ್ತಲ್ವಾ ಅದಕ್ಕೆ. ರಾಘವ ದೇವಸ್ಥಾನದಿಂದ ವಾಪಸ್ ಮನೆಗೆ ಬರುವಾಗ ಆ ಕೀರ್ತಿನ ಜೊತೆಲಿ ಕರ್ಕೊಂಡ್ ಬರ್ದೇ ಇರ್ಲಪ್ಪ ದೇವ್ರೆ ಅಂತ ಆ ದೇವರಿಗೆ ಕೈ ಮುಗಿದು ಬೇಡ್ಕೊತಿದ್ದೆ. ದೇವ್ರು ಕರ್ಣ ತೋರ್ಸ್ದಕ್ಕೆ ಅವನು ಕೀರ್ತಿನ ಕರ್ಕೊಂಡ್ ಬರ್ಲಿಲ್ಲ. ಆದ್ರೆ ಈ ಮನೆ ಶತ್ರುನ ರಾಘವ ಹೊತ್ಕೊಂಡ್ ಬರೋಂತ ಅಗತ್ಯ ಏನಿತ್ತು ಅದಕ್ಕೆ? ಏನಿತ್ತು? ವೈದೇಹಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಎಲ್ಲ ಅಪಾಯಗಳು ಒಂದೇ ಸರ್ತಿ ತೊಲಗೋ ಸೂಚನೆ ಅಂತ ಅನ್ನಿಸ್ತಾ ಇಲ್ಲ ನಿಂಗೆ? ಅಪಾಯ ತೊಲಗ್ತು ನಿಜ ಅದಕ್ಕೆ, ಆದ್ರೆ ನಿಶ್ಚಿತಾರ್ಥ ನಿಂತೋಯ್ತಲ್ಲ. ಎಲ್ಲೇ ನಿಂತೋಯ್ತು? ಆಗಿಲ್ಲ ಅಂದ್ ಮಾತ್ರಕ್ಕೆ ಆಗೋದೇ ಇಲ್ಲ ಅಂತ ಅರ್ಥ. ಅವತ್ತು ಆಗ್ಲಿಲ್ಲ ಯಾಕೆಂದ್ರೆ ಆ ದಿನದ ಸಂದರ್ಭ ಆಗಿತ್ತು. ಸರಿ, ಸಂದರ್ಭಕ್ಕೆ ಬೇಕಾದನ್ನೆಲ್ಲ ಮಾಡಾಯ್ತು ತಾನೆ, ಅವ್ರಿಗೆ ಟ್ರೀಟ್ಮೆಂಟು ಕೊಡ್ಸಾಯ್ತು ತಾನೆ. ಆದ್ರೆ ಈಗಲೂ ಯಾರು ವಸುದ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ವೈದೇಹಿ, ನರಳಾಡ್ತಿರೋ ಮನುಷ್ಯನ ಮನೇಲಿ ಇಟ್ಕೊಂಡು ಅವನ್ ಮುಂದೆ ಶುಭ ಕಾರ್ಯನ ನಡ್ಸೋಕಾಗುತ್ತೇನೆ? ಅದ್ ಚೆನ್ನಾಗಿರುತ್ತಾ? ನೀನೇ ಯೋಚನೆ ಮಾಡು. ಒಂದ್ಸಲ ನರಸಿಂಹಕ್ಕೆ ಎಚ್ಚರ ಆಗ್ಬಿಡ್ಲಿ. ಸತ್ಯ ಏನು ಅನ್ನೋದು ಅವನ ಬಾಯಿಂದನೇ ಹೊರಗೆ ಬರಲಿ. ಆಮೇಲೆ ಅವನು ಅವನ ಮಗಳು ಈ ಮನೆಯಿಂದ ಶಾಶ್ವತವಾಗಿ ಆಚೆ ತಗೊಂತಾರೆ. ಹಾಳು ಮಾಡೋರು ಹಾಳಾದ್ಮೇಲೆ ನಮ್ಮನ್ನ ಹಾಳು ಮಾಡೋರು ಇನ್ಯಾರೇ ಇರ್ತಾರೆ? ಆಮೇಲೆ ನಿಶ್ಚಿತಾರ್ಥ, ಮದುವೆ ಎಲ್ಲ ಆರಾಮಾಗಿ ನಡೆಯುತ್ತೆ. ಯೋಚನೆ ಮಾಡ್ಬೇಡ. ಸೊಸೆ